ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಇಡೀ ವಿಸ್ತಾರ ನ್ಯೂಸ್ನ ಟೀಮ್ ಈ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ನಲ್ಲಿದೆ. ಆ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ಗೆ ಬಿಗ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡರು ಆಗಮಿಸಿದ್ದಾರೆ. ವಿಸ್ತಾರ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆದ ಡಿ ವಿ ಸದಾನಂದ ಗೌಡರು ಆಗಮಿಸಿದ್ದಾರೆ. 9 ಗಂಟೆಗೆ ಹೃದಯವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು. ಅದಾದ ಬಳಿಕ ಕೇವಲ ಒಂದೇ ಒಂದು ಗಂಟೆಯಲ್ಲಿ 10 ಗಂಟೆ ಆಗೋದ್ರ ಒಳಗೆ 3,000 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ವಿ. 8,000 ಮಿಸ್ ಕಾಲ್ಗಳು, ಅಂದ್ರೆ ನಾವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಕರೆಗಳು 8,000 ಆಗಿತ್ತು. ಈಗ ವಿಸ್ತಾರ ಪೋಲಿಂಗ್ ಬೂತ್ ನಿಂದ ನನ್ನ ಕೊಲೀಗ್ ಹರೀಶ್ ನಾಗರಾಜ್ ಅವರು ಸದಾನಂದ ಗೌಡರನ್ನ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿಸ್ತಾರೆ. ಓವರ್ ಟು ಯು ಸರ್. ಕರ್ನಾಟಕದ ಹಾಟ್ ಟಾಪಿಕ್ ಇವತ್ತು ಬೆಳಗ್ಗೆಯಿಂದ ಇಡೀ ಕರ್ನಾಟಕ ಮಾತಾಡ್ತಿರೋದು ವಿಸ್ತಾರ ನ್ಯೂಸ್ನ ಪೋಲಿಂಗ್ ಬೂತ್ ಬಗ್ಗೆ. ಮತದಾನ ನಮ್ಮೆಲ್ಲರ ಹಕ್ಕು ಮಾತ್ರ ಅಲ್ಲ, ಅದೊಂದು ದೊಡ್ಡ ಶಕ್ತಿ ಅಂತ ಇಡೀ ಮತದಾನದ ಪ್ರಕ್ರಿಯೆ ನಡೆಯುತ್ತೆ. ನಾವೆಲ್ಲರೂ ಕೂಡ ವೋಟ್ ಮಾಡಬೇಕು ಅನ್ನುವ ಒಂದು ದೊಡ್ಡ ಅಭಿಯಾನ ಸರ್. ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸದಾನಂದ ಗೌಡರು ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ದೊಡ್ಡ ಅಭಿಯಾನ ವಿಸ್ತಾರ ನ್ಯೂಸ್ ಮಾಡ್ತಾ ಇದೆ. ಯು ಕ್ಯಾನ್ ಟೇಕ್ ಎ ಲುಕ್ ಸರ್, ಒಂದು ರೌಂಡ್ ಹೇಗೆ ಅಂತ. ನಾನ್ ಸ್ಟಾಪ್ ಹೇಗೆ ಬಿಟ್ಕೊಳ್ತೀರಿ? ಸರ್ ನೀವು ನಂಬಲಿಕ್ಕಿಲ್ಲ, ನೀವು ಬೆಳಗ್ಗೆ 9 ಗಂಟೆಗೆ ಶುರುವಾಯ್ತು, ಇವಾಗ 11 ಗಂಟೆ ಕ್ಲಾಕ್ ಕ್ರಾಸ್ ಆಗಿದೆ. 3,672 ನಾವು ರಿಸೀವ್ ಮಾಡಿರೋದು. ಮಿಸ್ ಕಾಲ್ ಸೇರಿದ್ರೆ 8,700 ದಾಟ್ತಾ ಇದೆ ಸರ್. ಬಹುಶಃ ನೀವು ಇಲೆಕ್ಷನ್ ಆಗ್ಲಿಕ್ಕೆ ಮೊದಲೇ, ಡಿಕ್ಲೇರ್ ಆಗ್ಲಿಕ್ಕೆ ಮೊದಲೇ ರಿಸಲ್ಟ್ ಅನೌನ್ಸ್ ಮಾಡುವಂತ ಇದೊಂದು ಅದ್ಭುತ ಕಾನ್ಸೆಪ್ಟ್. ಯಾಕೆಂತ ಹೇಳಿದ್ರೆ ಸಾಮಾನ್ಯ ಜನ ಕೂಡ ಒಂದು ಮಾಧ್ಯಮದ ಮುಖಾಂತರ ತನ್ನ ವಿಚಾರವನ್ನ ಅಭಿವ್ಯಕ್ತಗೊಳಿಸಬಹುದು. ಎರಡನೇದಾಗಿ ನಮ್ಮ ಒಂದು ಅಭ್ಯರ್ಥಿಗಳಿಗೂ ಒಂದು ಸವಾಲು ಇದು. ಹಿಂಗಾದ್ರೆ ಇನ್ನು 1 ತಿಂಗಳಲ್ಲಿ ಹೆಂಗೆ ಇದಕ್ಕಿಂತ ಹೆಚ್ಚು ನಾನು ಜನಪರ ಕಾರ್ಯಕ್ರಮಗಳ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳುವಂತದ್ದು ಒಂದು ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್ ವೋಟಿಂಗ್ ಇಸ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ವೋಟ್ ಮಾಡೋದಕ್ಕೆ ಮನಸ್ಸು ಮಾಡಬೇಕು ಅಂತ ಸರ್. ಪ್ರಾಯಶಃ ನರೇಂದ್ರ ಮೋದಿಯವರ ಮನಸ್ಸಿನ ಭಾವನೆ ಇದೆ. ಯಾರಿಗೆ ಬೇಕಾದ್ರೂ ವೋಟ್ ಮಾಡಲಿ, ಏನು ಬೇಕಾದ್ರೂ ಮಾಡಲಿ, ಅಳೆದು ತೂಗಿ ಮಾಡಲಿ, ಆದರೆ ಪ್ರತಿಯೊಬ್ಬ ಕೂಡ ಯಾರೆಲ್ಲ ಮತದಾರ ಇದ್ದಾನ ಅವ ಮತದಾನ ಮಾಡಬೇಕು ಅಂತ ಹೇಳುವಂಥದ್ದೇ ಅವರ ಉದ್ದೇಶ. ಪ್ರಾಯಶಃ ನಿಮ್ಮ ಈ ಒಂದು ವ್ಯವಸ್ಥೆ ಮತದಾನಕ್ಕೆ ಒಂದು ಪೂರಕವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ. ಪ್ರತಿದಿನ ಪ್ರತಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮತ್ತು 2 ಗಂಟೆಯಿಂದ ಸಂಜೆ 6 ಗಂಟೆ ನಿರಂತರವಾಗಿ ಈ ರೂಮ್ ಇಷ್ಟ ಆಕ್ಟಿವ್ ಆಗಿರುತ್ತೆ ಸರ್. ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ ರಿಂಗ್ ಆಗ್ತಾನೆ ಇದೆ ಸರ್. ಕೇಳ್ತಾ ಇದ್ದೇನೆ, ಈಗ ಎಲ್ಲಾ ಫೋನ್ಗಳು ರಿಂಗ್ ಆಗ್ತಾನೆ ಇದ್ದಾವೆ. ಬಹುಶಃ ಮಿಸ್ಡ್ ಕಾಲ್ಗಳು ಸಾಕಷ್ಟು ಇರಬಹುದು ಅಂತ ಭಾವಿಸ್ತಾ ಇದ್ದೇನೆ. 8,000ಕ್ಕೂ ಹೆಚ್ಚು ಮಿಸ್ ಕಾಲ್ ಕೇವಲ 2 ಗಂಟೆಯಲ್ಲಿ. 2 ಗಂಟೆ ರಿಯಲಿ ಹ್ಯಾಟ್ಸ್ ಆಫ್ ಸರ್. ವಿಸ್ತಾರಕ್ಕೆ ಹ್ಯಾಟ್ಸ್ ಆಫ್. ಸೊ ಸ್ವೀಟ್ ಸರ್. ಒಂದು ಸಣ್ಣ ಒಂದು ಪ್ರಯತ್ನ ಮಾಡೋಣ ಸರ್. ಒಂದು ಕಾಲ್ ನೀವು ರಿಸೀವ್ ಮಾಡಿ ಸರ್. ಜಸ್ಟ್ ಒಂದು ಕಾಲ್ ರಿಸೀವ್ ಮಾಡೋಣ. ಓಕೆ, ಲೆಟ್ಸ್ ಸಿ. ಓಕೆ, ಸದಾನಂದ ಗೌಡರು ಒಂದು ಕಾಲ್ ಅಟೆಂಡ್ ಮಾಡೋಣ. ಹಲೋ, ಮಂಡ್ಯ ಇಂದಲ್ಲ? ಓಕೆ, ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ಅಲ್ಲಿ ಈಗ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಇದ್ದಾರೆ. ಅವ್ರ ಜೊತೆ ನೇರವಾಗಿ ಮಾತಾಡಿಸ್ತೀನಿ ಈಗ. ಓಕೆ, ಹಾಗೆ ರೀ ಸರ್, ಮಾತಾಡ್ಬೋದು. ಸ್ಪೀಕರ್ ಇದ್ದೀರಾ? ಹಲೋ ಹಲೋ, ಸದಾನಂದ ಗೌಡ ಮಾತಾಡ್ತಾ ಇದ್ದೀನಿ. ಹೆಂಗಿದೆ ವಾತಾವರಣ ನಿಮ್ಮ ಮಂಡ್ಯದಲ್ಲಿ? ಹೇಗಿದೆ? ಯಾರ ಅಭ್ಯರ್ಥಿ ಆದ್ರೆ ಒಳ್ಳೇದು? ಯಾರು? ಓಕೆ, ಹಿಂಗೆ ಮಾತಾಡಿ ಸರ್. ಹಲೋ ಹಲೋ, ಯಾರು ಅಭ್ಯರ್ಥಿ ಆದ್ರೆ ಒಳ್ಳೇದು? ಕುಮಾರಣ್ಣ ಅಭ್ಯರ್ಥಿ ಆದ್ರೆ ಒಳ್ಳೇದು. ನಮ್ಮ ಒಟ್ಟು ಅಲ್ಲಿರುವಂಥ ಇತ್ತೀಚಿನ ಹೊಂದಾಣಿಕೆಗಳು, JDS BJP ಹೊಂದಾಣಿಕೆ, ಇದರಿಂದ ಭಾರಿ ರೀತಿಯ ಪರಿಣಾಮ ಆಗುತ್ತಾ? ಸುಮಲತಾರವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಂದೇ ಇಲ್ಲ, ಏನೂ ಮಾಡಿಲ್ಲ. ಸರಿ ಸರ್, ಆಗಲಿ ಎಲ್ಲ ಶುಭ. ಆದರೆ ಒಂದು ನಿಮ್ಮಲ್ಲಿ
ಎಲ್ಲರೂ ವೋಟ್ ಮಾಡಬೇಕು. ಯಾರಿಗೂ ಏನು ಬೇಕಾದ್ರೂ ಯಾರಿಗೂ ವೋಟ್ ಮಾಡಿ, ಪರವಾಗಿಲ್ಲ. ನಿಮ್ಮ ಸುತ್ತಮುತ್ತ ಇರುವಂಥ ಪ್ರತಿಯೊಬ್ಬರೂ ಬಂದು ವೋಟ್ ಮಾಡುವಂಥದ್ದಕ್ಕೆ ತಾವು ಸಹಕಾರ ಮಾಡಬೇಕು. ವಿಸ್ತಾರ ನ್ಯೂಸ್ ಇದಕ್ಕಾಗಿಯೇ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಥ್ಯಾಂಕ್ ಯು. ನಮಸ್ಕಾರ. ಸರ್ ಈಗೇನು ಗೊತ್ತಾಗಿದ್ದೀಗ, ನೀವು ರಿಸೀವ್ ಮಾಡಿದ್ರಿ, ಮಾತಾಡಿದ್ರಿ, ಅಲ್ಲಿ ನೋಡಿ ನನ್ನ ಕೊಲೀಗ್ಸ್ ಏನ್ ಮಾಡ್ತಾರೆ, ಸರ್ ಸದಾನಂದ ಗೌಡ್ರ ಜೊತೆ ಮಾತಾಡ್ಬೇಕಂತೆ, ಸದಾನಂದ ಗೌಡ್ರ ಜೊತೆ ಮಾತಾಡ್ಬೇಕಂತೆ. ಓಕೆ ಸರ್, ಇಲ್ಲಿ ನಾನು ತಗೋಣ ಸರ್, ಆ ಕಡೆ ಕ್ಯಾಮ್ರಾ ಇದೆ, ಹೀಗೆ ತಗೋಣ. ಓಕೆ, ಎಲ್ಲರೂ ಕೂಡ ಸದಾನಂದ ಗೌಡ್ರು ಬಂದಿದ್ದಾರೆ, ಅವ್ರ ಜೊತೆ ಒಂದು ಮಾತಾಡಬೇಕು ಅಂತ. ಓಕೆ, ಹಲೋ, ಯಾರು? ನಾನೇ ಮಾತಾಡ್ತಾ ಇದ್ದೀನಿ. ನಾನು ಸದಾನಂದ ಗೌಡ್ರೆ ಮಾತಾಡ್ತಾ ಇದ್ದೀನಿ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಸದಾನಂದ ಗೌಡ್ರೆ ಮಾತಾಡ್ತಾ ಇದ್ದೀನಿ. ಏನಾಗಬೇಕನ್ನ ಮಂಡ್ಯದಲ್ಲಿ ಈಗ? ಹಲೋ, ಯಾರು ಅಭ್ಯರ್ಥಿ? BJP ಅವರೇ ಆಗ್ಬೇಕಾ? ಆಗಲಿ, ನೋಡೋಣ ಎಲ್ಲ ಏನಾಗುತ್ತೆ ಅಂತ. ರಾಷ್ಟ್ರಮಟ್ಟ ಯಾರಿಗೆ ಕೊಡ್ಬೇಕು ಈಗ ನಿಮ್ಮ ಅಭಿಪ್ರಾಯದಲ್ಲಿ? ಹೌದಾ? ಓಕೆ, ಆಯ್ತು. ಥ್ಯಾಂಕ್ ಯು. ಸರ್, ನಿಮಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಲಾಸ್ಟ್ ಕಾಲ್ ಅಟೆಂಡ್ ಮಾಡ್ಬಿಡಿ ಸರ್, ನಿಮಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಹಲೋ, ನಮಸ್ತೆ. ಸದಾನಂದ ಗೌಡ ಮಾತಾಡ್ತಾ ಇದ್ದೀನಿ. ವಿಸ್ತಾರದವರ ಜೊತೆ ಇದ್ದೀನಿ. ನೋಡ್ತಾ ಇದ್ದೀನಿ ಅವರು ಯಾರಿಗೆ, ಇಡೀ ರಾಜ್ಯದ ಎಲ್ಲ ಮತದಾರರಿಗೆ ಸಂಪರ್ಕ ಮಾಡುವಂಥದ್ದನ್ನು ನೋಡ್ತಾ ಇದ್ದೀನಿ. ಹೇಳಿ, ಹೇಗೆ, ಯಾರಾಗಬೇಕು ನಿಮ್ಮಲ್ಲಿ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹುಶಃ ಸದಾನಂದ ಗೌಡ್ರು ಇಷ್ಟೊಂದು ಫೋನ್ ಅವರು ರಿಸೀವ್ ಮಾಡಿದ ಉದಾಹರಣೆ ಇಲ್ಲ ಅನ್ಸುತ್ತೆ. ಬ್ಯಾಕ್ ಟು ಬ್ಯಾಕ್ ಡಿಮ್ಯಾಂಡ್ ಇದೆ. ವಿಸ್ತಾರ ಪೋಲಿಂಗ್ ಬೂತ್ ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ ಬೆಳಗ್ಗೆ 9 ಗಂಟೆಯಿಂದ ಶುರುವಾಗಿದೆ. ನಿರಂತರ ಇನ್ನು ಮಿಕ್ಕ 14 ದಿನ ಹೀಗೆ ಇರುತ್ತೆ ನಮ್ಮ ಪೋಲಿಂಗ್ ಬೂತ್. ಪ್ರತಿದಿನ 2 ಕ್ಷೇತ್ರಗಳು. ಮಂಡ್ಯ ಈಗ ನಡೀತಾ ಇದೆ, ಅದಾದ್ಮೇಲೆ ಮಧ್ಯಾಹ್ನದ ಮೇಲೆ ನಿಮ್ಮ ಅಭಿಪ್ರಾಯದಲ್ಲಿ ಯಾರಾಗಬೇಕು ಅವ್ರ ಜೊತೆ ಮಾತಾಡ್ಸೋಣ ಒಂದು ಸ್ವಲ್ಪ. ಈ ಕಾಲ್ ಮುಗಿದ್ಮೇಲೆ. ಓಕೆ, ಸರಿ. ಓಕೆ, ಕಷ್ಟ ಆಗುತ್ತೆ. ಹೌದೌದು, ಸರಿ ಇದೆ. ಸರಿ, ಆಯ್ತಮ್ಮ. ನಾನು ಇದನ್ನು ಹೇಳ್ತೀನಮ್ಮ. ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಓಕೆ ಸರ್, ನಿಮ್ಗೆ ನೋಡಿ ಹೆಂಗೆ ಡಿಮ್ಯಾಂಡ್ ಬರ್ತಿದೆ ನಿಮ್ಗೆ ಅಂತ ನೋಡಿ, ಹೇಗೆ ಅನಿಸ್ತು ಸರ್? ಚೆನ್ನಾಗಿದೆ. ನಿಮ್ಮ ಈ ಒಂದು ಬೂತಿನ ನಿಮ್ಮ ಅಭಿಯಾನ ಉಂಟಲ್ಲ, ಇದು ಪ್ರಾಯಶಃ ಎಲ್ಲ ಮಾಧ್ಯಮಗಳ ಮುಖಾಂತರ ಜನರನ್ನು ಮೋಟಿವೇಟ್ ಮಾಡುವಂತ ಒಂದು ಕೆಲಸ. ಒಂದು ವೈಬ್ ಸಿಗ್ತಾ ಇದೆ. ಜನಗಳು ಮಾತಾಡ್ತಾರೆ. ಇವತ್ತು ವಿಸ್ತಾರದಲ್ಲಿ ಮಾತಾಡಿದೆವು, ನಾವೆಲ್ಲ ಹೋಗಿ ವೋಟ್ ಹಾಕಬೇಕು ಅಂತ ಹೇಳುವಂತ ಒಂದು ಪ್ರೇರಣೆ ಕೊಡ್ತದೆ ಅಂತ ನಾನು ಭಾವಿಸ್ತೇನೆ. ವೆರಿ ಟ್ರೂ. ಬಿಕಾಸ್ ಎಷ್ಟೋ ಕಡೆ ಸರ್ವೆ ನಡೆಯುತ್ತೆ, ಇದೊಂಥರ ಓವರ್ ದ ಟೆಲಿಫೋನ್ ಒಂದು ಸರ್ವೆ ಬೇಕಾದ್ರೆ ಕರಿಬಹುದು, ಒಂದು ಅವೇರ್ನೆಸ್ ಅಂತ ಕೂಡ ಕರಿಬಹುದು. ಒಂದು ದೊಡ್ಡ ಅಭಿಯಾನಕ್ಕೆ ವಿಸ್ತಾರ ನ್ಯೂಸ್ ಚಾಲನೆ ಕೊಟ್ಟಿದ್ದೀವಿ ಸರ್. ಖಂಡಿತವಾಗಿಯೂ ನಿಮಗೆ ವಿಶೇಷವಾದಂತ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ನೀವೊಂದು ಕ್ಷಣ ಬಿಡು ಮಾಡಿಕೊಂಡು ನಮ್ಮ ವಿಸ್ತಾರ ಪೋಲಿಂಗ್ ಬೂತ್ ಬಂದ್ವಿ. ವಿಸ್ತಾರ ಪೋಲಿಂಗ್ ಬೂತ್ ಇಸ್ ವರ್ಕಿಂಗ್. ನಮ್ಮದು ಪೊಲಿಟಿಕಲ್ ಕಂಟ್ರೋಲ್ ರೂಮ್. ವಂಡರ್ಫುಲ್. ಇದನ್ನು ನೋಡಿದ್ರೆ ಒಂದು ವೋಟ್ ಹಾಕೋಣ ಅಂತ ಅನಿಸ್ತದೆ ಇದರೊಳಗೆ. ಸರ್, ಏನ್ ಹೇಳ್ತೀರಿ ನಾಡಿನ ಜನತೆಗೆ ವೋಟ್ ಹಾಕೋ ವಿಚಾರ? ನಾನು ಈಗಾಗಲೇ ದೇಶದ ಪ್ರಧಾನಮಂತ್ರಿಯವರು, ನಾನೇನು ಪಕ್ಷದ ಪರವಾಗಿಂತ ಮಾತಾಡ್ತಾ ಇಲ್ಲ. ಯಾರೇ ಆಗಲಿ, ಅವರು ಯಾರಿಗೆ ವೋಟ್ ಆಗಲಿ, ಬಿಜೆಪಿಯ, ಕಾಂಗ್ರೆಸ್, ಕಮ್ಯುನಿಸ್ಟ್, JDS, ಯಾರಿಗಾಗಿ ಹಾಕ್ಲಿ, ರಾಜ್ಯದ ದೇಶದ ಎಲ್ಲ ಮತದಾರರು ಇದು ನನ್ನ ಹಕ್ಕು ಅಂತ ಹೇಳುವಂಥದ್ದನ್ನು ಚಲಾವಣೆ ಮಾಡಬೇಕು. ಇದೊಂದು ಮೂಲಭೂತ ಹಕ್ಕು. ಸಂವಿಧಾನದ ಬೇರೆ ಆಶಯಗಳು ಹೆಂಗೆ ಈಡೇರ್ತವ, ಅದೇ ಸಂವಿಧಾನದ ಮುಖಾಂತರ ಇವತ್ತು ಪ್ರತಿನಿಧಿಗಳ ಆಯ್ಕೆಯಲ್ಲಿ ನಿಮ್ಮ ಪಾಲುದಾರಿಕೆ ನೀವು ತೋರಿಸದಿದ್ರೆ ಅದು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ನೀವು ಗೌರವ ಕೊಡದ ರೀತಿ ಆಗುತ್ತೆ. ಮುಂದಿನ ಭವಿಷ್ಯಕ್ಕೆ ಭಾರಿ ಮುಖ್ಯ. ಆದ ಕಾರಣ ಹಳೆದು ತೂಗಿ ವೋಟ್ ಮಾಡಿ, ಯಾರಿಗೆ ಬೇಕಾದ್ರೂ ವೋಟ್ ಮಾಡಿ, ಯಾವುದೇ ಪಕ್ಷಕ್ಕೆ ವೋಟ್ ಮಾಡಿ, ಆದ್ರೆ ಬಂದು ವೋಟ್ ಮಾಡಿ. ವೆರಿ ಟ್ರೂ ಸರ್. ಥ್ಯಾಂಕ್ ಯು ನಮ್ಮ ವಿಸ್ತಾರ ಪೋಲಿಂಗ್ ಬೂತ್ಗೆ ಬಂದಿದ್ದಕ್ಕೆ. ಸೊ ಹೋಪ್ ನಿಮ್ಗೆ ಅದು ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿದೆ. ನಿಮಗೆ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸದಾನಂದ ಗೌಡ್ರ ಜೊತೆ ಮಾತಾಡ್ತಾ ಇಲ್ಲಿಂದ ನಾನು ಮೂವ್ ಆಗ್ತೀನಿ. ಮತ್ತೆ ಸ್ಟುಡಿಯೋಗೆ ನನ್ನ ಸಹೋದ್ಯೋಗಿ ಮತ್ತೆ ಜಾಯಿನ್ ಆಗ್ತಿದ್ದಾರೆ. OTU ವಾಸು. ಥ್ಯಾಂಕ್ ಯು ಸರ್. ನೋಡಿ, ಆಗಲೇ ನೀವು ಗಮನಿಸ್ತಾ ಇದ್ರಿ, ಒಂದು ಕಡೆ ಮಂಜುನಾಥ್ ಅವರು ಬಂದಿದ್ರು. ಉದ್ಘಾಟನೆಗೆ ಬಂದಂಥ ಮಂಜುನಾಥ್ ಅವರು ಕೂಡ ಕರೆಯನ್ನು ನೋಡಿ ಅಬ್ಸಲ್ಯೂಟ್ಲಿ ಅವ್ರಿಗೆ ಹೆಂಗಾಗಿತ್ತು ಅಂತ ಹೇಳಿದ್ರೆ ಶಾಕಿಂಗ್.
ಈ ರೀತಿಯ ಕರೆಗಳು, ಇಷ್ಟು ಪ್ರಮಾಣದಲ್ಲಿ ಕರೆಗಳು ನೋಡೇ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಸದಾನಂದ ಗೌಡರು ಕೂಡ ಅದೇ ಮಾತನ್ನಾಡಿದ್ರು. ಕೇವಲ ಒಂದೇ ಒಂದು ಗಂಟೆಗೆ 8,000 ಮಿಸ್ ಕಾಲ್ಗಳು, 3,500 ಕಾಲ್ಗಳನ್ನು ನಾವು ಅಟೆಂಡ್ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದೆ. ನೀವು ಕರೆ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಟಿವಿಯ ಸ್ಕ್ರೀನ್ನ ಕೆಳಗಡೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಯಾರ್ಯಾರಿದ್ದಾರೆ ಕ್ಯಾಂಡಿಡೇಟ್ಗಳು ಅಂತ ಅವರ ಫೋಟೋ ಸಮೇತ ಅವರ ಹೆಸರು ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ, ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.